ಇವತ್ತಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ರಾಷ್ಟ್ರೀಯತೆಯ ಅಲೆ ಜೋರಾಗಿದೆ. ಇಂಥ ಸಮಯದಲ್ಲಿ ಎಡಪಂಥೀಯ ರಾಜಕೀಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮಾತುಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಆದರೆ ವಾಸ್ತವದಲ್ಲಿ ಈ ಸಹಕಾರ ಹೇಗಿದೆ? ಬನ್ನಿ, ಇದರ ಹಿಂದಿನ ಕಥೆಯೇನು, ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಮುಂದಿರುವ ಸವಾಲುಗಳೇನು ಅನ್ನೋದನ್ನ ಒಟ್ಟಿಗೆ ನೋಡೋಣ. ಈ ಚರ್ಚೆ ಯಾಕಿಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸೋಷಿಯಲ್ ಡೆಮಾಕ್ರಸಿ ಫೋರಂನ ಒಬ್ಬ ಬಳಕೆದಾರರ ಈ ಒಂದು ಮಾತು ಸಾಕು. ಜಗತ್ತಿನ ರಾಜಕೀಯ ಚಿತ್ರಣವೇ ಬದಲಾಗ್ತಿರುವಾಗ ಅಂತಾರಾಷ್ಟ್ರೀಯ ಸಂಘಟನೆಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಆದರೆ ಬಹಳ ಪ್ರಬಲವಾದ ಉದಾಹರಣೆ. ಸರಿ, ಇವತ್ತಿನ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಸ್ವಲ್ಪ ಇತಿಹಾಸಕ್ಕೆ ಹೋಗಿ ಬರಬೇಕು. ಯಾಕಂದ್ರೆ ಜಗತ್ತಿನ ಕಾರ್ಮಿಕರನ್ನ ಒಗ್ಗೂಡಿಸೋಟೆ ಹುಟ್ಕೊಂಡ ಇಂಟರ್ನ್ಯಾಷನಲ್ ಅನ್ನೋ ಈ ಕಲ್ಪನೆಗೆ ಒಂದು ದೊಡ್ಡ ಮತ್ತು ಬಹಳಾನೇ ಸಂಕೀರ್ಣವಾದ ಇತಿಹಾಸವಿದೆ. ಈ ಟೈಮ್ ಲೈನ್ ನೋಡಿ, ಇದು ಎಡಪಂಥೀಯ ಅಂತಾರಾಷ್ಟ್ರೀಯತೆಯ ಇಡೀ ಪಯಣವನ್ನೇ ನಮ್ಮ ಕಣ್ಮುಂದೆ ಇಡುತ್ತೆ. 1864ರಲ್ಲಿ ಮಾರ್ಕ್ಸ್ನ ಸಹವರ್ತಿಗಳು ಒಗ್ಗಟ್ಟಿನಿಂದ ಶುರು ಮಾಡಿದ ಮೊದಲ ಇಂಟರ್ನ್ಯಾಷನಲ್, ನಂತರ ಮೊದಲನೇ ಮಹಾಯುದ್ಧದ ಹೊಡೆತಕ್ಕೆ ಒಡೆದು ಹೋದ ಎರಡನೇ ಇಂಟರ್ನ್ಯಾಷನಲ್, ಆಮೇಲೆ ಲೆನಿನ್ ಮತ್ತು ಸ್ಟಾಲಿನ್ ಹಾಗೂ ಇನ್ನೊಂದು ಕಡೆ ಟ್ರಾಟ್ಸ್ಕಿ ನಡುವಿನ ಸೈದ್ಧಾಂತಿಕ ಸಂಘರ್ಷದಿಂದ ಹುಟ್ಟಿಕೊಂಡ 3 ಮತ್ತು 4ನೇ ಇಂಟರ್ನ್ಯಾಷನಲ್ಗಳು. ಹೀಗೆ ಒಗ್ಗಟ್ಟಿನಿಂದ ಶುರುವಾದ ಕಥೆ ಒಡಕಿನತ್ತ ಸಾಗಿದ್ದನ್ನು ನಾವಿಲ್ಲಿ ನೋಡಬಹುದು. ಸರಿ, ಇತಿಹಾಸದಿಂದ ವರ್ತಮಾನಕ್ಕೆ ಬರೋಣ. ಆ ಹಳೆಯ ಪರಂಪರೆ ಇವತ್ತು ಯಾವ ರೂಪದಲ್ಲಿ ಮುಂದುವರೆದಿದೆ? ಇಂದು ಜಾಗತಿಕ ಎಡಪಂಥದ ನಾಯಕತ್ವಕ್ಕಾಗಿ 3 ಪ್ರಮುಖ ಗುಂಪುಗಳು ಪೈಪೋಟಿ ನಡೆಸ್ತಿವೆ. ಆದರೆ ಈ 3 ಒಂದಕ್ಕೊಂದು ಸಖತ್ ಭಿನ್ನವಾಗಿವೆ. ಈ ಸ್ಲೈಡು ಇವತ್ತಿನ ಪರಿಸ್ಥಿತಿಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಒಂದು ಕಡೆ ನೋಡಿದ್ರೆ ಸೋಷಲಿಸ್ಟ್ ಇಂಟರ್ನ್ಯಾಷನಲ್ ಅಂದ್ರೆ ಎಸ್ಐ ತರಹದ ಸಾಂಪ್ರದಾಯಿಕ ಮಧ್ಯಮ ಎಡಪಂಥೀಯ ಗುಂಪುಗಳಿವೆ. ಇನ್ನೊಂದು ತುದಿಯಲ್ಲಿ ಪ್ರೋಗ್ರೆಸಿವ್ ಇಂಟರ್ನ್ಯಾಷನಲ್ ಅಂದ್ರೆ ಪಿಐ, ಇದು ಹೆಚ್ಚು ತೀವ್ರವಾದ ಬಂಡವಾಳಶಾಹಿ ವಿರೋಧಿ ನಿಲುವನ್ನು ಹೊಂದಿದೆ. ಅಂದ್ರೆ ಎಡಪಂಥ ಅನ್ನೋ ಒಂದೇ ಪದದ ಅಡಿಯಲ್ಲಿ ಎಷ್ಟೊಂದು ವಿಭಿನ್ನ ವಿಚಾರಧಾರೆಗಳಿವೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬನ್ನಿ ಒಂದು ಕೇಸ್ ಸ್ಟಡಿ ನೋಡೋಣ. ಈ ಗುಂಪುಗಳಲ್ಲಿ ಅತ್ಯಂತ ಹೊಸಬ ಮತ್ತು ಬಹುಶಃ ಅತ್ಯಂತ ಮಹತ್ವಾಕಾಂಕ್ಷಿಯುಳ್ಳ ಸಂಘಟನೆ ಅಂದ್ರೆ ಪ್ರೋಗ್ರೆಸಿವ್ ಇಂಟರ್ನ್ಯಾಷನಲ್ ಅಥವಾ ಪಿಐ ಮೇಲೆ ನಮ್ಮ ಗಮನ ಹರಿಸೋಣ. ಈ ಲಿಸ್ಟ್ ನೋಡಿ, ನೋಮ್ ಚೋಮ್ಸ್ಕಿ, ಯಾನಿಸ್ ವರೂಫಾಕಿಸ್, ಅರುಂಧತಿ ರಾಯ್ ಅವರಂತಹ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾದ ಚಿಂತಕರು, ಲೇಖಕರು ಮತ್ತು ನಾಯಕರು ಇದರ ಸಲಹಾ ಮಂಡಳಿಯಲ್ಲಿದ್ದಾರೆ. ಇದರಲ್ಲಿರೋ ಹೆಸರುಗಳೇ ಸಾಕು ಈ ಸಂಘಟನೆಯ ಬೌದ್ಧಿಕ ಶಕ್ತಿ ಏನು ಅಂತ ಹೇಳೋಕೆ. ಇದು ಶುರುವಿನಿಂದಲೇ ಇದಕ್ಕೆ ದೊಡ್ಡ ಮಟ್ಟದ ಮಾಧ್ಯಮ ಗಮನವನ್ನು ತಂದುಕೊಟ್ಟಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಇವರ ಗುರಿ ಬರೀ ಸಭೆ ಸೇರಿ ಚರ್ಚೆ ಮಾಡೋದಲ್ಲ, ಬದಲಿಗೆ ಜಗತ್ತಿನಾದ್ಯಂತ ಹೆಚ್ಚುತ್ತಿರುವ ಸರ್ವಾಧಿಕಾರಿ ಧೋರಣೆ ಮತ್ತು ಪರಿಸರವನ್ನು ನಾಶ ಮಾಡುವ ಬಂಡವಾಳಶಾಹಿಯನ್ನು ಎದುರಿಸಲು ಒಂದು ಜಾಗತಿಕ ಚಳುವಳಿಯನ್ನೇ ಕಟ್ಟಬೇಕು ಅನ್ನೋದು. ಇದು ಕೇವಲ ಒಂದು ಆಲೋಚನೆಯಾಗಿ ಉಳಿದಿಲ್ಲ. ವಿಶ್ವಸಂಸ್ಥೆಯ ಹಳೆಯ ಘೋಷಣೆಯೊಂದರ 50ನೇ ವರ್ಷದ ನೆನಪಿಗಾಗಿ ಇವರು ಒಂದು ಡೀಟೇಲ್ಡ್ ಕ್ರಿಯಾ ಯೋಜನೆಯನ್ನೇ ಮುಂದಿಟ್ಟಿದ್ದಾರೆ. ಇದರಲ್ಲಿ ಹವಾಮಾನ ಬದಲಾವಣೆಯಿಂದ ಹಿಡಿದು ಹಣಕಾಸು, ತಂತ್ರಜ್ಞಾನದ ಸಾರ್ವಭೌಮತ್ವದವರೆಗೆ ಜಾಗತಿಕ ಆರ್ಥಿಕತೆಯನ್ನೇ ಮರುರೂಪಿಸುವ ಒಂದು ದೊಡ್ಡ ಪ್ಲಾನ್ ಇದೆ. ಅಂದ್ರೆ ಅರ್ಥ ಆಯ್ತಲ್ಲ, ಬೇರೆಯವರ ಅನುಮತಿಗಾಗಿ ಕಾಯೋದು ಬೇಡ. ಗ್ಲೋಬಲ್ ಸೌತ್ ಅಂತ ಕರೆಯಲಾಗುವ ಅಭಿವೃದ್ಧಿಶೀಲ ರಾಷ್ಟ್ರಗಳೆಲ್ಲ ಒಟ್ಟಾಗಿ ತಕ್ಷಣವೇ ಆಕ್ಷನ್ ತಗೋಬೇಕು ಅನ್ನೋದೇ ಇವರ ಕಾರ್ಯತಂತ್ರದ ತಿರುಳು. ಇದು ಬರೀ ಡಾಕ್ಯುಮೆಂಟ್ ಆಗಿ ಉಳಿದಿಲ್ಲ, ಆಕ್ಚುಲಿ ಕೆಲ್ಸಾನೂ ಮಾಡ್ತಿದೆ. ಉದಾಹರಣೆಗೆ ದಿ ಹೇಗ್ ಗ್ರೂಪ್, ಇದು ಪಿಐ ಕಾರ್ಯತಂತ್ರದ ಒಂದು ನೇರ ಫಲಿತಾಂಶ. ಇಲ್ಲಿ ಸದಸ್ಯ ರಾಷ್ಟ್ರಗಳು ಒಟ್ಟಾಗಿ ಸೇರ್ಕೊಂಡು ಕಾನೂನು ಮತ್ತು ರಾಜತಾಂತ್ರಿಕ ಒತ್ತಡವನ್ನ ಹೇರುವ ಕೆಲಸ ಮಾಡುತ್ತವೆ. ಈ ಟೇಬಲ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಉದಾಹರಣೆಗೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಕೇಸನ್ನು ದಕ್ಷಿಣ ಆಫ್ರಿಕಾ ಮುನ್ನಡೆಸಿದ್ರೆ ಕೊಲಂಬಿಯಾ ರಾಜತಾಂತ್ರಿಕ ಮಾತುಕತೆಗಳ ಕೇಂದ್ರವಾಗಿ ಕೆಲಸ ಮಾಡ್ತಿದೆ. ಅಂದ್ರೆ ಸಿದ್ಧಾಂತವೊಂದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಆದರೆ ಇಷ್ಟು ದೊಡ್ಡ ವಿಷನ್ ಇದ್ರೂ ಇದರ ಬಗ್ಗೆ ಒಂದಷ್ಟು ಗಂಭೀರ ಟೀಕೆಗಳೂ ಇವೆ. ಪಿಐ ಕಾರ್ಯತಂತ್ರದಲ್ಲಿ ಒಂದು ಮೂಲಭೂತವಾದ ದೋಷವಿದೆ ಅಂತ ಹಲವರು ವಾದಿಸ್ತಾರೆ. ಅದೇನು ಅಂತ ನೋಡೋಣ. ರಿವ್ಯೂ ಆಫ್ ಆಫ್ರಿಕನ್ ಪೊಲಿಟಿಕಲ್ ಎಕಾನಮಿ ಪತ್ರಿಕೆಯಲ್ಲಿ ಬಂದ ಈ ವಿಮರ್ಶೆ ಪಿಐರ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕುಂದುಕೊರತೆ ಇದೆ ಅಂತ ನೇರವಾಗಿ ಬೆಟ್ಟು ಮಾಡಿ ತೋರಿಸುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ವಿಮರ್ಶಕರು ಕೇಳ್ತಿರೋದು ಒಂದೇ ಪ್ರಶ್ನೆ. ಸರಿ, ಶ್ರೀಮಂತ ಉತ್ತರ ದೇಶಗಳ ಪ್ರಾಬಲ್ಯದಿಂದ ಹೊರಬಂದಿರಿ ಅಂದ್ಕೊಳ್ಳಿ, ಆದ್ರೆ ನಿಮ್ಮದೇ ದೇಶದೊಳಗಿನ ಗಣ್ಯರು ಬಡವರನ್ನು ಮತ್ತು ಕಾರ್ಮಿಕರನ್ನು ಶೋಷಣೆ ಮಾಡುವುದನ್ನು ಮುಂದುವರೆಸಿದ್ರೆ ಅದರಿಂದ ನಿಜವಾದ ಬದಲಾವಣೆ ಸಾಧ್ಯವೇ?
ಆಫ್ರಿಕಾ ಇಸ್ ಎ ಕಂಟ್ರಿಯಲ್ಲಿ ಬಂದ ಈ ವಿಶ್ಲೇಷಣೆ ಹೇಳುವ ಹಾಗೆ ನಿಜವಾದ ಅಂತಾರಾಷ್ಟ್ರೀಯವಾದಿ ಹೋರಾಟ ಅಂದ್ರೆ ಮೊದಲು ದೇಶಗಳ ನಡುವಿನ ಅಸಮಾನತೆ ಸರಿಪಡಿಸುವುದಷ್ಟೇ ಅಲ್ಲ, ದೇಶಗಳ ಒಳಗಿನ ಅಸಮಾನತೆಯನ್ನೂ ಪರಿಹರಿಸಬೇಕಾಗ್ಬೋದು. ಹಾಗಾದ್ರೆ ಇದೆಲ್ಲವನ್ನು ನೋಡಿದ್ಮೇಲೆ ನಾವು ಮತ್ತೆ ಶುರು ಮಾಡಿದ ಪ್ರಶ್ನೆಗೆ ಬಂದು ನಿಲ್ತೀವಿ. ಈ ಎಲ್ಲ ವಿಭಿನ್ನ ಗುಂಪುಗಳು ತಮ್ಮ ಭಿನ್ನಾಭಿಪ್ರಾಯಗಳ ನಡುವೆಯೂ ಒಟ್ಟಾಗಿ ಒಂದು ದಾರಿಯಲ್ಲಿ ಸಾಗಲು ನಿಜಕ್ಕೂ ಸಾಧ್ಯವೇ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಎಡಪಂಥೀಯ ರಂಗವು ಹಂಚಿಹೋಗಿದೆ, ಕಾರ್ಯತಂತ್ರಗಳ ಬಗ್ಗೆ ಆಳವಾದ ಚರ್ಚೆಗಳು ನಡೀತಿವೆ ಮತ್ತು ಮುಂದಿರುವ ಸವಾಲುಗಳು ಬೆಟ್ಟದಷ್ಟಿವೆ. ಹಾಗಾಗಿ ಈ ಚಳುವಳಿಗಳು ತಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಂದು ನಿಜವಾದ ಜಾಗತಿಕ ಶಕ್ತಿಯಾಗಿ ರೂಪುಗೊಳ್ಳಬಹುದೇ ಎಂಬುದು ಇವತ್ತಿನ ದಿನದ ಅತಿ ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ.